Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಒಂದು ರೀತಿಯ ರಾಷ್ಟ್ರೀಯ ಪಕ್ಷಗಳಿಗೆ ನಡ್ಕೊಂಡು ಹುಟ್ಟಿಸಿದ್ದಾರೆ ಅಂತ ಹೇಳಬೇಕು. ವಿಶೇಷವಾಗಿ ಅವರು ನೋಡ್ತಾ ಇರಬೇಕು. ನಾವೀಗ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬಾನವಳ್ಳಿ ಇದ್ದೀವಿ. ಅಲ್ಲಿ ಅವರು ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ಈ ವೇಳೆ ಅವರು ನಮ್ಮ ಮಾತುಕತೆಗೆ ಸಿಕ್ಕಿದ್ದಾರೆ. ಏನು ಹೇಳ್ತದೆ ಇವತ್ತಿನ ಸ್ಥಿತಿಗತಿ ಏನು ಅನಿಸುತ್ತೆ ನಿಮಗೆ? ಸೊ ಇವತ್ತು ಬಾನವಳ್ಳಿನಲ್ಲಿ ನೀವೆಲ್ಲ ನೋಡಿದ್ರಿ, ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಜನಗಳು ಬಂದಿದ್ದಾರೆ. ಇಲ್ಲೆಲ್ಲ ಏನಾಗ್ಬಿಟ್ಟಿದೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 30 ವರ್ಷದಿಂದ ಒಂದು ಭಯದ ವಾತಾವರಣ ಇತ್ತು. ಈಗಲೂ ಕೂಡ ಆ ವಾತಾವರಣ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್ಗೆ ಓಟ್ ಹಾಕಬೇಡಿ ಹಾಗೆ ಹೀಗೆ ಅಂತಂದು. ಆದರೆ ಜನಗಳು 30 ವರ್ಷದಿಂದ ಏನೊಂದು ನೋವು ಅನುಭವಿಸಿದ್ರು, ಅದೀಗ ಒಂಥರ ಕಟ್ಟೆ ಹೊಡೆದಂಗಾಗಿದೆ. ಅವರಿಗೆ ಒಬ್ಬ ಒಳ್ಳೆಯ ಅಭ್ಯರ್ಥಿ ಸಿಕ್ಕ ಒಂದು ಖುಷಿ ಇದೆ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗೆ ಬಂದುಬಿಟ್ಟು ಇವತ್ತು ನಾನು ಎಲ್ಲೇ ಹೋಗಲಿ, ಯಾವುದೇ ಒಂದು ಕ್ಯಾಂಪೇನ್ ಮಾಡಲಿ, ಜನಗಳು ಬಂದು ವಿನಯಣ್ಣ ನಿನಗೆ ಓಟ್ ಹಾಕೋದು, ನಾವು ಯಾರು ಏನೇ ಮಾಡಲಿ, ಏನೇ ದುಡ್ಡು ಕೊಡಲಿ, ಏನೇ ಮಾಡಲಿ GB ವಿನಯ್ ಕುಮಾರ್ನೇ ಗೆಲ್ಸೋದಂತ ಒಂದು ಸ್ಟ್ರಾಂಗ್ ಅಂಡರ್ ಕರೆಂಟ್ ಇತ್ತು. ಈಗ 2-3 ದಿನದಿಂದ ಏನಾಗಿದೆ, ಯಾರಿಗೂ ಭಯ ಇಲ್ಲ, ಎಲ್ಲ ಹೊರ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಕೆಲವೊಂದು ಜನ ಉದ್ದೇಶಪೂರ್ವಕವಾಗಿ ನಿಮ್ಮ ಟಿಕೆಟ್ ತಪ್ಪಿಸಿರು ಅಂತ ಹೇಳಬೇಕು. ಅದಕ್ಕೊಂದು ಪ್ರತಿಕ್ರಿಯೆಯಾಗಿ ಜನ ಸೇರ್ತಾ ಇದ್ದಾರೆ ಅನ್ಸುತ್ತೆ. ಹೌದು, ಅವ್ರಿಗೆ ಗೊತ್ತಾಗಿದೆ. ಈಗ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ರು ನಾನೇ ತಪ್ಪಿಸಿದೆ ಅಂತ. ಅದು ಎಲ್ಲರಿಗೂ ಗೊತ್ತಾಗೋಗಿದೆ ಸಾರ್ವತ್ರಿಕವಾಗಿ. ಯಾಕೆಂದರೆ ಒಂದೇ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ಅಧಿಕಾರ ಬೇಕು ಅಂತ. ಈಗ ನೀವು ಮಿನಿಸ್ಟರ್ ಇದ್ದೀರಿ, MLA ಇದ್ದೀರಿ, ಈಗ MP, ಅಂದರೆ ಅದು ಅಗಾಧವಾದ ಅಧಿಕಾರ. ಅಂದರೆ ಅದು ಸಿಕ್ಕಾಪಟ್ಟೆ. ಅಂದರೆ ಅಷ್ಟೊಂದು ಅಧಿಕಾರ ನಿಮ್ಮ ಕುಟುಂಬಕ್ಕೆ ಏನಕ್ಕೆ ಬೇಕು? ಜನಗಳಿಗೆ ಸೇವೆ ಮಾಡೋಕ್ಕೆ ಬೇಕಾ? ಜನಗಳು ನಂಬ್ತಾ ಇಲ್ಲ ಅದನ್ನು. ಸೇವೆ ಮಾಡೋಕ್ಕಂತೂ ಇವರು ತೊಗೊಂಬರ್ತಾ ಇಲ್ಲ. ಇವರು ಇಷ್ಟೊಂದು ಅಧಿಕಾರ ಬೇಕಿರೋದು, ಜನಗಳು ಮಾತಾಡ್ತಾ ಇರೋದೇನಪ್ಪ ಅಂತಂದರೆ ಇವರೇನು ಅಗಾಧವಾದ ಒಂದು ಸಂಪತ್ತು ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ, ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಬೇಕಿರೋದು. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗಳಿರ್ಬೋದು, ಕುಡಿಯೋಕ್ಕೆ ನೀರಿಲ್ಲ, ಇವತ್ತು ಬರಗಾಲ. ಇವತ್ತು 30 ವರ್ಷ ಕೆಲಸ ಮಾಡದೇ ಇರೋರು ಈಗ ಬಂದು ಜನಗಳ ಮುಂದೆ ನಾವು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹರಿಹರ ಟೌನ್ ಇರ್ಬೋದು, ಜಗಳೂರು ಇರ್ಬೋದು, ನಮ್ಮ ಮಾಯಕೊಂಡ ಇರ್ಬೋದು, ಹರಪನಹಳ್ಳಿ, ಅಂದರೆ ಸಿಕ್ಕಾಬಟ್ಟೆ ಬ್ಯಾಕ್ವರ್ಡ್ ಇದ್ದಾವಲ್ಲೆಲ್ಲ. ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. ಮಕ್ಕಳಿಗೆ ಬಸ್ ಇಲ್ಲ, ಸ್ಕೂಲ್ ಇಲ್ಲ, ಏನೂ ಇಲ್ಲ. ಅವೇನೂ ಕೆಲಸ ಮಾಡ್ದಂಗೆ ಮತ್ತೆ MP ಟಿಕೆಟ್ ತಗೊಂಬಂದ್ರಲ್ಲ ಅಂತಂದು ನೋವು ಭಾಳ ಇದೆ ಜನಗಳಲ್ಲಿ. ಒಟ್ಟಾರೆ ಈಗ ನೀವೊಂದು ಮಾತನ್ನು ಯಾವತ್ತೂ ಹೇಳ್ತಾರೆ, ಇದು ಪಾಳೆಗಾರಿಕೆ ಸಂಸ್ಕೃತಿ. ವಿಶೇಷವಾಗಿ ಎರಡೂ ಪಕ್ಷಗಳ ಏನು ರಾಷ್ಟ್ರೀಯ ಪಕ್ಷ, ಎರಡೂ ಪಕ್ಷಗಳು ನನ್ನ ಶತ್ರುಗಳು ಅಂತ ಹೇಳ್ತಾ ಇದ್ರಿ, ಪಾಳೆಗಾರಿಕೆ ಸಂಸ್ಕೃತಿ ಅಂತ. ಇಲ್ಲ, ಇಲ್ಲಿ ನನ್ನ ಹೋರಾಟ ಪಕ್ಷಗಳ ವಿರುದ್ಧ ಅಲ್ಲ. ಇವೆರಡು ಏನು ಕುಟುಂಬ ಇದಾವಲ್ಲ, ಅವ್ರ ಕುಟುಂಬ ಹುಟ್ಟಾಕಿರೋ ವ್ಯವಸ್ಥೆ. ಅಂದರೆ ಇಲ್ಲಿ ಜನಮುಖಿಯ ಕೆಲಸ ಮಾಡ್ತಾ ಇಲ್ಲ, ಜನಗಳ ಸಮಾಜ ಸೇವೆಗೋಸ್ಕರ ಅವ್ರು ಟಿಕೆಟ್ ತರ್ತಾ ಇಲ್ಲ. ಈಗ ನಮ್ಮಲ್ಲೇ ಅಧಿಕಾರ ಇರಲಿ, ನಾವೇ ಕಂಟ್ರೋಲ್ ಮಾಡಬೇಕು. ಶಾಮನೂರು ಕುಟುಂಬ, ಸಿದ್ದೇಶ್ವರ ಕುಟುಂಬ ಇಬ್ಬರು ಅಷ್ಟೇ, ಇಬ್ಬರು ಅಪಘಾತ ಏನಂತಾರೆ, ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಮಾರಕ ಅಂತಂದು ಅವ್ರೇನು ಇಷ್ಟೊಂದು ಅಧಿಕಾರ ಇಟ್ಕೊಂಡಿದ್ದಾರೆ. ಏನಾಗಿದೆ, ನಾವು ಜನಗಳಿಗೆ ಸೇವೆ ಮಾಡಬೇಕನ್ನೋ ಒಂದು ಮನೋಭಾವ ಇಲ್ಲಲ್ಲಿ. ಯಾಕೆ ಬೇಕು ಇಷ್ಟೊಂದು ಅಧಿಕಾರ? ಜನಗಳೇ ಪ್ರಶ್ನೆ ಮಾಡಿ ಈ ಎಲೆಕ್ಷನ್ನಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ, GB ವಿನಯ್ ಕುಮಾರ್ನ ಗೆಲ್ಲಿಸೋ ಮೂಲಕ. ಯಾರಿಗಾರು ಒಂದು ಪಾಠ ಕಲಿಸೋ ಉದ್ದೇಶ ಅದೇ ಇಲ್ಲ, ಯಾರಿಗೂ ಪಾಠ ಕಲಿಸೋ ಉದ್ದೇಶ ಇಲ್ಲಿ. ನಾನು ಹೇಳ್ತಾ ಇದ್ದೀನಿ ಎಲೆಕ್ಷನ್ನಲ್ಲಿ, ಅಂದರೆ ಈ ಎಲೆಕ್ಷನ್ನಲ್ಲಿ ಪ್ರಜಾಪ್ರಭುತ್ವದ ಗೆಲುವಾಗಬೇಕು ಅಂತ. ಅಂದರೆ ಜನಸಾಮಾನ್ಯರು ಏನು ಇಚ್ಛಿಸಿದ್ದು, GB ವಿನಯ್ ಕುಮಾರ್ ಟಿಕೆಟ್ ಸಿಗಲಿ ಅಂತ. ಎಲ್ಲ ಸರ್ವೆಂದಲೂ ನನ್ನ ಹೆಸರು ಇದ್ದಿದ್ದು. ಈಗ ಅದನ್ನು ಬೈಪಾಸ್ ಮಾಡಿ ಡೈರೆಕ್ಟಾಗಿ ಡೆಲ್ಲಿಯಿಂದ ಟಿಕೆಟ್ ತೊಗೊಂಬರ್ತಾರೆ. ಈಗ ಜನಕ್ಕೆ ಬೇಕಾಗಿದ್ದೇನೋ GB ವಿನಯ್ ಕುಮಾರ್ MP ಆಗಬೇಕಂತ ಬಯಸಿದ್ರು. ಒಬ್ಬ ಹುಡುಗ ಓಡಾಡ್ತಾನೆ, ಕೆಲಸ ಮಾಡ್ತಾನೆ ಅಂತಂದು. ಸೊ ಹಾಗಾಗಿ ಜನಗಳೇ ಇವ್ರಿಗೆ ಪಾಠ ಕಲಿಸ್ತಾರೆ. ಅಂದರೆ ಇದನ್ನು ಪ್ರಜಾಪ್ರಭುತ್ವದ ಪಾಠ, ಅಭಿವೃದ್ಧಿ ಪಾಠ, ನಿಮ್ಮ ದುರಾಂಕಾರ ಕಡಿಮೆ ಬರಲಿ ಅನ್ನೋ ಒಂದು ಪಾಠನ ಜನಗಳು ಕಲಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ನಾನು ಒಬ್ಬ ಕೇವಲ ಏಜೆಂಟ್ ಅಷ್ಟೇ ಇಲ್ಲಿ. ಒಟ್ಟಾರೆಯಾಗಿ IAS ತರಬೇತಿ ಕೇಂದ್ರವನ್ನು ತೆಗೆದು ಸಾವಿರಾರು ಮಕ್ಕಳು, ಲಕ್ಷಾಂತರ ಮಕ್ಕಳಿಗೆ ಒಂದು ಶಿಕ್ಷಣದ ಒಂದು ದೀಕ್ಷೆಯನ್ನು ಕೊಟ್ಟಂತಹ ವಿನಯ್ ಕುಮಾರ್ ಇವತ್ತು ಸ್ಪರ್ಧಾ ಕಣದಲ್ಲಿದ್ದಾರೆ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ಎರಡೂ ಕುಟುಂಬಗಳ ವಿರುದ್ಧ, ಒಂದು ಪಾಳೆಗಾರಿಕೆ ಸಂಸ್ಕೃತಿ ವಿರುದ್ಧ ನನ್ನ ಹೋರಾಟ ಇದೆ, ಇದಕ್ಕೆ ಜನ ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಾನವಳ್ಳಿಯಿಂದ ಕ್ಯಾಮರಾಮನ್ ಶಾಂತಕುಮಾರ್ ಜೊತೆಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.